ಇನ್ನು ಕಳೆದ 2 ವರ್ಷಗಳಿಂದ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ಏನಿತ್ತಲ್ಲ ಮುಖ್ಯಮಂತ್ರಿ ಗಾದಿ ಪಡಿಲೇಬೇಕು ಅಂತ, ಒಟ್ಟೂ ಪ್ರಯತ್ನದಲ್ಲಿ ಅತಿ ಹೆಚ್ಚಾಗಿ ಕೇಳ್ಬರ್ತಾ ಇದ್ದಿದ್ದ ಹೆಸರು ಅಂತ ಅಂದ್ರೆ ಅಜ್ಜಯ್ಯ 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 ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ವೈಯಕ್ತಿಕ ಬದುಕಿನಲ್ಲಿ ರಾಜಕೀಯ ಏಳು ಬೀಳುಗಳಲ್ಲಿ ಅಜ್ಜಯ್ಯನ ಪಾತ್ರ ಬಹಳ ಮುಖ್ಯ ಆಗಿದೆ. ಹಾಗಾದ್ರೆ ಅಜ್ಜಯ್ಯ ಪೀಠ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಭಕ್ತಿ ಭಾವದ ಸ್ಟೋರಿ ಇಲ್ಲಿದೆ ನೋಡಿ. ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ, ಸಂಕಲ್ಪ ಮಾಡಿದ್ದಾರೆ. ಶ್ರೀಮಠದ ಆಶೀರ್ವಾದ ಇದೆ, ಸಮಯದ ಅವಕಾಶ ಕಾಯ್ತಾ ಇದೆ. ಆಗಲು ಸಂದೇಹನೇ ಇಲ್ಲ, ಆಶೀರ್ವಾದ ಇದೆ, ಆಗಲು ಸಂದೇಹನೇ ಇಲ್ಲ. ಭವಿಷ್ಯ ನಿಜವಾಗಿದೆ. ಡಿಕೆ ಆರಾಧಿಸುವ ನೊಣವಿನಕೆರೆ ಅಜ್ಜಯ್ಯನ ಭವಿಷ್ಯ ಅಕ್ಷರಶಃ ನಿಜವಾಗಿದೆ. ಕೇವಲ 6 ದಿನಗಳ ಹಿಂದಷ್ಟೇ ಅಂದ್ರೆ ಮೇ 24ರಂದು ತುಮಕೂರಿನ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಕರೆ ವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಶ್ರೀ ಡಿಕೆ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ರು. ಇದೀಗ ಆ ಭವಿಷ್ಯ ನಿಜವಾಗಿದೆ. ಡಿಕೆ ಬುಧವಾರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಜ್ಜಯ್ಯ ಹೇಳಿದಂತೆಯೇ ನಡೆಯುತ್ತಿದ್ದ ಕನಕಪುರ ಬಂಡೆ. ಅಂದಹಾಗೆ ಡಿಕೆ ಶಿವಕುಮಾರ್ ನೊಣವಿನಕೆರೆ ಅಜ್ಜಯ್ಯ ಅಂದ್ರೆ ಮೂಲ ಗುರು ಗಂಗಾಧರ ಶ್ರೀಗಳನ್ನ ತಮ್ಮ ಆಧ್ಯಾತ್ಮಿಕ ಗುರುಗಳೆಂದು ಭಾವಿಸಿದ್ದಾರೆ. ತಮ್ಮ ರಾಜಕೀಯ ಜೀವನದ ಮಹತ್ವದ ಹೆಜ್ಜೆಗಳನ್ನ ಇಡುವಾಗ ಚುನಾವಣೆಗಳ ಸಂದರ್ಭದಲ್ಲಿ ಅಥವಾ ಯಾವುದೇ ಬಿಕ್ಕಟ್ಟು ಎದುರಾದಾಗ ಡಿಕೆ ಮೊದಲು ಭೇಟಿ ನೀಡೋದೇ ಅಜ್ಜಯ್ಯನವರ ಸನ್ನಿಧಿಗೆ. ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ನೀಡಿ ಅವರ ಸಲಹೆ ಮತ್ತು ಆಶೀರ್ವಾದ ಪಡೆದ ಬಳಿಕವೇ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಇಂಥ ಒಂದು ದೊಡ್ಡ ಗುರುಪೀಠ ನಮಗೆ ಸಿಕ್ಕಿರೋದು ನಮಗೆಲ್ಲ ಒಂದು ಭಾಗ್ಯ. ಆ ಭಾಗ್ಯದಲ್ಲಿ, ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಅಜ್ಜಯ್ಯನಿಂದಲೇ ಡಿಕೆ ಪದಗ್ರಹಣಕ್ಕೆ ಮುಹೂರ್ತ. ಇನ್ನು ಡಿಕೆ ಬುಧವಾರ ಅಂದ್ರೆ ಜೂನ್ 3ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಪದಗ್ರಹಣಕ್ಕೆ ಮುಹೂರ್ತ ಕೊಟ್ಟಿದ್ದು ಸಹ ಅಜ್ಜಯ್ಯನೇ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಇಂದು ಬೆಳಗ್ಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದ ಡಿಕೆ ಬಳಿಕ ನೇರವಾಗಿ ಹೋಗಿದ್ದು ಬೆಂಗಳೂರಿನಲ್ಲಿರೋ ಅಜ್ಜಯ್ಯನ ಶಾಖಾ ಮಠಕ್ಕೆ. ಅಲ್ಲಿ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಮುಂದಿನ ಪ್ರಕ್ರಿಯೆಗಳಿಗೆ ಮಾರ್ಗದರ್ಶನವನ್ನು ಪಡೆದು ಬಂದಿದ್ರು. ಒಟ್ಟಾರೆ ಡಿಕೆ ಅವರ ರಾಜಕೀಯ ಮತ್ತು ವೈಯಕ್ತಿಕ ಬದುಕಿನಲ್ಲಿ ನೊಣವಿನಕೆರೆ ಅಜ್ಜಯ್ಯನವರ ಸನ್ನಿಧಿಯು ಒಂದು ಪ್ರಬಲ ಮಾರ್ಗದರ್ಶಕ ಹಾಗೂ ರಕ್ಷಣಾ ಶಕ್ತಿಯಾಗಿ ನಿಂತಿದೆ. ಜಗದೀಶ್, ಟಿವಿ9 ತುಮಕೂರು.